ಹಾಯ್ ಹಲೋ ದಿಸ್ ಡಾಕ್ಟರ್ ಸಂಯುಕ್ತ ಫ್ರಮ್ ಆಯುಷ್ ಹಾಸ್ಪಿಟಲ್. ಇವತ್ತು ವೈಟ್ ಡಿಸ್ಚಾರ್ಜ್ ತುಂಬ ಜಾಸ್ತಿ ಇದ್ದರೆ ವೆಜನಲ್ ಡಿಸ್ಚಾರ್ಜ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಲ್ಲ. ಸೊ ಇವತ್ತು ಜಾಸ್ತಿ ಇರೋರಿಗೆ ಏನು ಮಾಡಬೇಕು ಅಂದರೆ ವಾಟ್ ಇಸ್ ದ ಟ್ರೀಟ್ಮೆಂಟ್ ನೆಕ್ಸ್ಟ್ ಟು ದ ಆ್ಯಂಟಿಬಯೋಟಿಕ್ಸ್ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪ್ರಾಕ್ಟಿಕಲ್ ಸಜೆಷನ್ ಕೊಡ್ತೀನಿ. ಸೊ ಸುಮಾರು ಹಾಸ್ಪಿಟಲ್ಸ್ ತಿರುಗಿಬಿಟ್ಟು ಅಂದರೆ ಆ್ಯಂಟಿಬಯೋಟಿಕ್ ಡೋಸ್ ಎಲ್ಲ ಮುಗಿಸಿದ ಮೇಲೂ ಇನ್ನೂ ವೈಟ್ ಡಿಸ್ಚಾರ್ಜ್ ಇದೆ ಅನ್ನೋರಿಗೆ ವಾಟ್ ಎವರ್ ಇಟ್ ಇಸ್ ಅಂದರೆ ಅವ್ರು ಮಾತ್ರ ಅಲ್ಲ, ಪ್ಯಾಪ್ಸ್ಮಿಯರು ವೆರಿ ವೆರಿ ಮಸ್ಟ್ ಟು ರೂಲ್ ಔಟ್ ದ ಕ್ಯಾನ್ಸರ್. ಆ್ಯಂಡ್ ಸ್ಟಿಲ್ ಅಲ್ಲೇನಾದರೂ ಆ ಗರ್ಭಕೋಶ ಬಾಯಲ್ಲಿ ಏನಾದರೂ ಒಂದು ಲೀಷನ್ನು ಇಲ್ಲ ಏನಾದರೂ ಒಂದು ಹುಣ್ಣು ಇದ್ದರೆ ಅದನ್ನು ಆ್ಯಂಟಿಬಯೋಟಿಕ್ಸ್ ಮೂಲಕ ಹೀಲ್ ಮಾಡಲಿಕ್ಕೆ ಆಗಲ್ಲ. ಸೊ ಅದನ್ನು ಲೋಕಲಾಗಿ ಕ್ರಯೋಥೆರಪಿ ಇಲ್ಲ ಕಾಟ್ರಿ ಇಲ್ಲ ಬೇರೆ ಏನಾದರೂ ಲೇಸರ್ ಇಟ್ಟು ಅದನ್ನು ಡಿಸ್ಟ್ರಕ್ಟ್ ಮಾಡಿದ್ರೆ ಆ ವೈಟ್ ಡಿಸ್ಚಾರ್ಜ್ ಅನ್ನೋದು ಫುಲ್ ಕಂಟ್ರೋಲಿಗೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಅ ಕ್ರಯೋಥೆರಪಿ ಯೂನಿಟ್ ಇನ್ ಅವರ್ ಹಾಸ್ಪಿಟಲ್. ಸೊ ದಿಸ್ ಇಸ್ ದ ನೈಟ್ರೋಜನ್ ಸಿಲಿಂಡರ್ ಓವರ್ ಹಿಯರ್ ಆ್ಯಂಡ್ ದಿಸ್ ದ ಪೈಪಿಂಗ್ ಹಿಯರ್ ಆ್ಯಂಡ್ ನನ್ನ ಕೈಯಲ್ಲಿ ಇದೆಯಲ್ಲ ಇದು ಕ್ರಯೋ ಪ್ರೋಬ್ ಅಂತೀವಿ. ಇದರಲ್ಲಿ ಅಲ್ಲಿ ಯಾವ ಜಾಗದಲ್ಲಿ ಹುಣ್ಣಿದೆಯೋ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಟೆಕ್ನಿಕಲ್ಲಿ ಮಾಡಿಬಿಟ್ಟು ಒಂದು 3 ಸೈಕಲ್ಸ್ ಮಂತ್ಲಿ 1 ಸೈಕಲ್ ಥರ ಒಂದು 3 ಸೈಕಲ್ ಮಾಡಿದ್ರೆ 78 to 90% ಆಫ್ ಯುವರ್ ಡಿಸ್ಚಾರ್ಜ್ ವುಡ್ ಕಮ್ ಟು ಎನ್ ಹಾಲ್ಟ್. ಸೊ ಫ್ರೆಂಡ್ಸ್, ಇದರಲ್ಲಿ ಏನು ಅಂದರೆ ದಿಸ್ ಕ್ರಯೋಥೆರಪಿ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಅದಾದಮೇಲೆ ಮೇಂಟೆನೆನ್ಸ್ ಇರಲೇಬೇಕಾಗುತ್ತೆ ಆ್ಯಂಡ್ ಅದಕ್ಕೆ ಮುಂಚೆ ನಾವು ಬೇರೆ ರೀತಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತನೂ ತಿಳ್ಕೊಬೇಕಾಗುತ್ತೆ. ದಿಸ್ ಇಸ್ ವಾಟ್ ಇಸ್ ದ ಥಿಂಗ್ ವಿಚ್ ಇಸ್ very useful I think for you. Yeah, thank you.